ಎಲ್ಲರಿಗೂ ತಿಳಿದಿರುವ ಹಾಗೆ ರಾಮ ಮಂದಿರದಿಂದ ರಾಮ ರಾಜ್ಯದ ಎಡೆಗೆ ಅನ್ನುವಂತಹ ಧ್ಯೇಯವಾಕ್ಯವನ್ನು ಇಟ್ಕೊಂಡು ಮುಂದುವರಿತಾ ಇರುವಂತಹ ನಾವು ರಾಮಾಯಣವನ್ನು ಅಧ್ಯಯನ ಮಾಡ್ತಾ ಇರುವಂತಹ ಮಕ್ಕಳು ಅವರೇ ತಾವು ಅಧ್ಯಯನ ಮಾಡಿರುವ ವಿಷಯವನ್ನು ಕುರಿತಾಗಿ ಸಾಹಿತ್ಯವನ್ನು ರಚನೆ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ತಾಟಕೆಯ ಸಂಹಾರದವರೆಗೂ ಈಗ ರಚನೆ ಆಗಿದೆ. ದಯವಿಟ್ಟು ಎಲ್ಲರೂ ಕೇಳಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ರಾಮಚರಿತೆ ಬರೆದಂತಹ ಮಕ್ಕಳು ವೇದಿಕೆ ಮೇಲೆ ಬರಬೇಕು. ಆದಿಯಲ್ಲಿ ಪಿನಾಕಿತನಯನ ಮೋದದಿಂದಲಿ ಸ್ತುತಿಸಿ ಬೇಡುವೆ ಬಾದರಾಯಣನ ಕಥೆಯ ಅರುಹಲು ವಿಘ್ನ ಕಳೆಯೆಂದು ಮನಸ್ಸಿನ ಚಾಂಚಲ್ಯ ಬಿಡಿಸಿ ಮನವ ನಿಯಮಿಸಿ ಮನಸ್ಸಿನಲ್ಲಿ ಮನ್ಮಥನದನ ಕನ್ನ ಮನಸಲಿ ತೋರಿಕೊಡು ಎಂದು ಪವನ ದೇವನೆ ನಮಿಸುವೆನು ನಾ ತವ ಕದಲಿ ನಿನ್ನಡಿಗೆ ಎರಗು ಪಾವನಾದ ಭುವನ ಕೊಡೆಯನ ಚರಿತೆ ಬರೆಸೆಂದು ಭೃತ್ಯವತ್ಸಲೆ ಸತ್ಯಭಾಮೆಯ ಅತ್ಯಧಿಕ ಭಕ್ತಿಯಲಿ ಬೇಡುವೆ ಸತ್ಯ ಶ್ಯಾಮಲ ಶ್ರೀಹರಿಯ ಕಥೆ ನಿಂತು ನುಡಿಸೆಂದು ಅಜಭವಾದಿಗಳ ರಸ ನಿನ್ನನು ನಿಜ ಭಕುತಿಯಲಿ ಭಜಿಸಿ ಕೋರುವೆ ಗಜವರದ ತವ ಕೃತಿಯ ರಚಿಸಲು ಮತಿಯ ಕೊಡು ಎಂದು ಹುತ್ತದ ಮುನಿಯುತ ಸುತ್ತುವ ಮುನಿಯದುರು ಬಂದುತ ಕೇಳಿದರು ಕಲ್ಮಶವಿರದವನು ಪೃಥ್ವಿಯೊಳಗುತ್ತಮನು ಸಕಲ ಸದ್ಗುಣ ಸಂಪೂರ್ಣನು ತ್ರಿಜಗದೊಳು ಇರುವನಾರೆಂದು. ನಾರದ ಮುನಿಯುತ ವಾಲ್ಮೀಕಿ ಮುನಿಗಳಿಗೆ ಅತ್ಯಂತ ಪ್ರೀತಿಯಲಿಂದ ಉತ್ತಮನಾದ ರಾಮನ ಮಹಿಮೆಯನ್ನು ಗೊತ್ತು ಮಾಡಿಸಿಕೊಡಲು ಉದ್ಯುಕ್ತನಾದ. ಸತ್ಯ ಸಂಕಲ್ಪನು ಸತ್ಯ ಸಂತುಷ್ಟನು ನಿತ್ಯ ನಿಗಮಾತೀತ ಅತ್ಯಂತ ಗುಣಭರಿತ ಶ್ರೀ ತ್ರಿವಿಕ್ರಮನು ತಾನುತ್ತಮನು ಜಗದೊಳಗೆ ತಮವ ಕಳೆಯುವ ದೇವ ಶ್ರೀರಾಮ ತಾನು. ಇದನ್ನು ಚಿಂತಿಸುತ್ತ ಮುನಿ ತಮಸ ತಟವನ್ನು ತಲುಪಿ ಅಲ್ಲಿ ಕಂಡನು ಎರಡು ಕ್ರೌಂಚ ಪಕ್ಷಿಗಳನ್ನು. ನಗತೆಯುತ್ತಲಿದ್ದ ಪಕ್ಷಿಗಳಲ್ಲೊಂದನ್ನು ಕ್ರೂರ ಬೇಡನು ತಾನು ಶರವೆಸೆದು ಕೊಂದ. ಒಂದು ಕ್ಷಣದಲ್ಲಿ ಸುಖ ಸ್ತಬ್ಧವಾಯಿತು ಮತ್ತೆ ದುಃಖವು ಆವರಿಸಿ ಕತ್ತಲು ಕವಿಯಲು ಜೊತೆಗಾರನ ನೆನೆದು ಹೆಣ್ಣು ಪಕ್ಷಿಯು ತಾನು ನರಳುತ್ತ ಅಸುನೀಗಿತು. ವೇದನೆಯ ಘಟನೆಯನ್ನು ಕಂಡು ತಾ ಮುನಿವರಿಯ ಕುಪಿತನಾದನು ಮುಂದೆ ಶಪಿಸಿದನು ವ್ಯಾಧನ ಛಂದಸ್ಸಿ ನಿಂಬಂದ ಶ್ಲೋಕವನ್ನು ತಾನೆನೆದು ಮನದಲ್ಲಿ ಅಚ್ಚರಿಯ ಪಟ್ಟನಾಗ. ಲೋಕಮಾನಿತವಾದ ರಾಮಾಯಣದ ಕಥೆಗೆ ಹೇತುವಾಯಿತು ಕ್ರೌಂಚ ಪಕ್ಷಿಗಳ ಘಟನೆಯು. ಪಾಪಹತವಾಗುವುದು ದೋಷ ದೂರೋಡುವುದು ಆದಿ ಕಾವ್ಯವ ಪಠಿಸಿ ಚಿಂತಿಸಿದಗೆ. ವಾಲ್ಮೀಕಿ ಮುನಿಗಳು ತಾವು ಆ ಶ್ಲೋಕದ ಕುರಿತು ಚಿಂತಿಸುತ್ತಿರಲು ಚತುರ್ಮುಖನು ಅಲ್ಲಿಗೆ ತಾ ಬರಲು ಅವರು ಬಂದುದ ಕಂಡು ನಿಂದ್ವಂದಿಸಿದರು. ಚಕಿತನಾಗಿರುವೆನು ನಾನಿಂದು ಹೇಗೆನ್ವದನದಿಂ ಹೊಮ್ಮಿತು ಈ ವಾಕ್ಯವು ಹೀಗೆಂದು ಕೇಳಿದ ಬ್ರಹ್ಮನು ತಿರುಗಿ ನುಡಿದನು ಋಷಿ ವಾಲ್ಮೀಕಿಗಿಂತೂ ಈ ನುಡಿಯ ನುಡಿಸಿದಳು ವಾಗ್ದೇವಿ ಮುಂದೆ ನುಡಿಸುವಳು ಶ್ರೀರಾಮ ಕಥೆಯ ಅನುಷ್ಟುಪ್ಪಿನ ಚಂದದಿಂ ರಚಿಸು ನೀ ಚಂದದಿಂ ತಿಳಿದು ರಾಮಾಯಣವ ಹೀಗೆಂದು ನುಡಿದ ವಿರಿಂಚಿಯು ಮರಳಿ ಹೊರಟನು ತನ್ನ ತವರೂರಿಗೆ. ಕೋಸಲ ದೇಶದ ಸಾಕೇತ ನಗರಿ ಸಂಪದ್ರಾಶಿಗಳಿಂದ ಕಂಗೊಳಿಸಿತ್ತು. ಸಂತೋಷವೆಂದೆಂದಿಗುಲಾಸ್ಯವಾಡಿತ್ತು. ಕಂದರ್ಪನಾಗಮನಕ್ಕೆ ಪುರವೂ ಕಾದಿತ್ತು. ಇಕ್ಷ್ವಾಕು ಕುಲದ ನೃಪ ದಶರಥ ತಾನು ವೇದವನರಿತವ ಸರ್ವ ಸಂಗ್ರಹನು. ಸಂತಾನವಿಲ್ಲೆಂದು ಕಳವಳಗೊಂಡು ನೆಚ್ಚಿನ ಮಂತ್ರಿ ಸುಮಂತ್ರಗೆ ತಾನು. ಸಂತಾನದ ಸಂತಾಪವ ಪೇಳಲು ರಾಜ ಇಷ್ಟೀ ಉಪಾಯವ ಪಡೆದ ಅವನಿಂದ.
ಸಚಿವನ ನುಡಿ ಕೇಳಿ ಧರಣಿಪತಿ ದಶರಥನು ಪುತ್ರ ಕಾಮೇಷ್ಟಿಯ ಮಾಡಲು ಕರೆಸಿದನು. ವೈಭಾಂಡಕಾರೆಂಬ ಮಹತಪಸ್ವಿಗಳನ್ನು ಸತ್ಕರಿಸಿ ಯಾಗವ ಕೈಗೊಂಡನು. ಯಜ್ಞದ ಫಲದಿಂದ ದೊರೆತ ಪಾಯಸವನ್ನು ದಶರಥನ ಹಸ್ತದಿಂ ಸತಿಯರು ಸ್ವೀಕರಿಸಿ ಗರ್ಭವ ಧರಿಸಿದರು, ಅರ್ಭಕರ ಪಡೆದರು. ಈ ಸಂದರ್ಭದಲ್ಲಾಯ್ತು ಹರಿಯ ಅವತಾರ. ರಾಮ ಲಕ್ಷ್ಮಣರೆಂಬ ಭವ್ಯರತ್ನರ, ಭರತ ಶತ್ರುಘ್ನರೆಂಬ ದಿವ್ಯರತ್ನರ, ಪಾಮರರ ಉದ್ಧರಿಪ ಭಾನುರತ್ನರ, ಕರದಿ ಎತ್ತಿ ಮುದ್ದಾಡಿ ಮೋದಪಟ್ಟರು. ಕುಲಪುರೋಹಿತರಾದ ವಸಿಷ್ಠರ ಬಳಿ ಕಲಿತು ಎಲ್ಲ ಅಸ್ತ್ರಶಸ್ತ್ರ ಶೂರರಾದರು. ಶಾಸ್ತ್ರವನ್ನು ಚಂದದಿಂದ ಅರಿತು ಬೇಗದಿ ಅಯೋಧ್ಯೆಯಲ್ಲಿ ಬೆಳೆದರು ಹರುಷದಿಂದಲೇ. ಬಂದು ನಿಂತರು ತಾವು ವಿಶ್ವಾಮಿತ್ರರು, ಬಂದು ನಿಂತರು ತಾವು ಅಯೋಧ್ಯ ನಗರಿಗೆ, ಬಂದು ನಿಂತರು ತಾವು. ಮುನಿಯ ಬಂದುದ ಕಂಡು ಅಜನಂದನನು ವಂದನೆ ಮಾಡಿ ನಿಂದನು. ತನಯರಿಂದೊಡಗೂಡಿ ಒಂದೇ ಮನದಿ ಉಪಚರಿಸ್ಯಾದ ಧನ್ಯನು. ಬಂದು ನಿಂತರು ತಾವು ವಿಶ್ವಾಮಿತ್ರರು, ಬಂದು ನಿಂತರು ತಾವು. ಮುನಿಯ ಮಾತನು ಹರಸಿ ನಿಂದರು ತಾವು, ವೇದೋಕ್ತ ಪೂರ್ವಕ ಹರಸಿ ನಿಂದರು ತಾವು. ತಾಟಕ ಮಾರೀಚರು ಪಟಳ ತಾಳಲಾರದೆ ಯಜ್ಞ ರಕ್ಷಣೆ ಮಾಡಿಕೊಡಲು ಸುಗಸು ಪುತ್ರರ ಕಳುಹಿಕೊಡಬೇಕೆನುತ ಕೇಳಲು. ಬಂದು ನಿಂತರು ತಾವು ವಿಶ್ವಾಮಿತ್ರರು, ಬಂದು ನಿಂತರು ತಾವು. ಮುನಿಯ ಮಾತನು ಕೇಳಿ ಪುತ್ರರ ವಿಯೋಗದ ಅಲಗು ನೆಟ್ಟಂತಾಗಿ, ಮನದಲ್ಲಿ ತಾ ಬಹು ಕ್ಲೇಶ ಪಟ್ಟವನಾಗಿ. ವಿನಯದಿಂದಿರುವಂಥ ತನಯರ ಕಳಿಸಲೊಲ್ಲದ ಜರಿದು ಬಳಲುತ್ತ ತನು ಮನದಿ ತಾದೀನನಾಗಿ ಮುನಿಗೆ ಕೈ ಮುಗಿದಿಂತು ನುಡಿದನು. ನೆನೆದು ನೊಂದನು ರಾಜ ಪುತ್ರರ ವಿಯೋಗವ, ನೆನೆದು ನೊಂದನು ರಾಜ. ಗಾಧೆಯ ವಿಶ್ವಾಮಿತ್ರರೆ ನಾನು ಕಳಿಸಲಾರೆ, 16 ಮುಟ್ಟದ ಪ್ರಾಯದ ಮಕ್ಕಳ ಕಳಿಸಲಾರೆ. ಮಾರೀಚ ಮೊದಲಾದ ರಾಕ್ಷಸರಿರುವರು ಕಳಿಸಲಾರೆ. ಸೈನ್ಯವ ಕಳಿಸುವೆ ನಾದಾರಿ ದೂರಿರುವಂಥ ಕಾನನಕ್ಕೆ ನಾ ಕಳಿಸಲಾರೆ. ಸೈನ್ಯವ ಕಳಿಸುವೆ ನಾನೇ ಬರುವೆ ಸುತರ ಕಳಿಸಲಾರೆ. ದೈನ್ಯದಿಂಬೇಡುವೆ ಕರುಣಿಸು ಮುನಿವರ್ಯ ಕಳಿಸಲಾರೆ. ಅಸಹಾಯಕನಾದ ಔಜರಾಜನ ಕುರಿತು ಋಷಿ ವಸಿಷ್ಠರು ಆಗ ಹಿತವಚನ ಹೇಳುತ್ತಾರೆ. ಅಸಮಾಧಾನವು ಬೇಡ ಭೂಭಾರ ಹರಣಕ್ಕೆ ವಶ ಮಾಡಿಕೊಡು ನಿನ್ನ ಸುತರ ಮುನಿಗೆ. ಗುರುಗಳ ಮಾತಿಗೆ ಮರು ಮಾತನಾಡದಲೆ ವರಗುರುಗಳೊಂದಿಗೆ ಕಳುಹಿಕೊಟ್ಟನು ತನ್ನ ವರಪುತ್ರರಾದಂಥ ರಾಮ ಲಕ್ಷ್ಮಣರನ್ನು ಪರಮ ದುಃಖಿತವಾದ ಮನಸ್ಸಿನಿಂದ. ಅರಸನ ಸ್ಥಾನದಿ ಹೊರಟ ಮುನಿಗಳು ತಾವು ದಾರಿಯಲ್ಲಿ ನಡೆವಾಗ ಬಲ ಅತಿ ಬಲವೆಂಬ ದುರುಳರನ್ನು ಸಂಹರಿಪ ಘನಾಸ್ತ್ರವೆರಡನ್ನು ಹರಸಿ ನೀಡಿದರು ಉಪದೇಶವನ್ನು. ಮುನಿಗಳು ಉಪದೇಶವನ್ನು ಕೊಂಡ ಕುವರರು ಮುಂದೆ ಸನಿಹದಲ್ಲಿರುವಂಥ ಸರಯು ತಟವನ್ನು ತಲುಪಿ ನೆನೆದ ಮುಂದಿನ ಕಾರ್ಯ ಸನ್ನದ್ಧರಾಗುತ್ತಲೇ ಉನ್ನತ ಅರಣ್ಯದೊಳು ಪವಳಿಸಿದರಾಗ. ಮುಂದಿನ ದಿನದಲ್ಲಿ ಮುಂಜಾವು ಕಾಲಕ್ಕೆ ಮುಂದಿನ ಕಾರ್ಯಕ್ಕೆ ಅಣಿಯಾಗಿ ನೀವೆಂದು ಕಂದರ್ಪನೊಡನಿರುವ ಸೌಮಿತ್ರಿ ಸಹಿತದಿ ಅಂದೋಕ್ತಿ ಮುನಿಯು ಎಬ್ಬಿಸಿದರಿಂತು. 7 ರಾಘವ ರಾಮ ಕೌಸಲ್ಯವರ ಪುತ್ರ, 7 ದಶರಥ ಕುವರ ಜಾನಕೀಶ, 7 ರಘುಸೂನು ಬೆಳಗಾಯಿತು, 7 ರಘುಸೂನು ಬೆಳಗಾಯಿತು. ಮೂಡಣದಿ ಭಾ
ಪಿಡಿದು ಸಂಹರಿಸಲು ಪಡೆದರು ಮಲದ ಕರುಷ ದೇಶದಲ್ಲಿ ಗುಡುಗುವ ತಾಟಕ್ಕೆ ಸೊಕ್ಕ ನಡಗಿಸಿ ನಡೆದರು ದಾಶರಥಿಯರು ಗಾಧೆಯರೊಡನೆ ನಡೆದರು ದಾಶರಥಿಯರು ತಾಟಕಿ ನಾಶವ ಗೈದು ಭುವಿಯ ಭಾರ ನೀಟಾಗಿ ಇಳಿಸಿ ಸಾಗಿದರು ಪ್ರಾಸಕ್ಕೆ ತಾಟಕಿ ನಾಶವ ಗೈದು ಭುವಿಯ ಭಾರ ನೀಟಾಗಿ ಇಳಿಸಿ ಸಾಗಿದರು ಪ್ರಾಸಕ್ಕೆ ನಡೆದರು ದಾಶರಥಿಯರು ಗಾಧೆಯರೊಡನೆ ನಡೆದರು ದಾಶರಥಿಯರು. ಧನ್ಯವಾದ.